ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಪಾಯಸ ಅಂತಂದರೆ ಸೌತೆ ಬೀಜದ ಪಾಯಸ ಫ್ರೆಂಡ್ಸ್. ಅಷ್ಟು ರುಚಿಯಾಗಿರುತ್ತೆ ಸೌತೆ ಬೀಜದ ಪಾಯಸ, ತುಂಬಾ ರುಚಿಕರವಾಗಿರುತ್ತೆ. ನಮ್ಮ ಕಡೆ ಯಾಕೆ ಕಲ್ತಿಲ್ಲ ಈ ಪಾಯಸ ಮಾಡೋದು ಅಂತ ನಾನು ಅಂದ್ಕೊಳ್ತೀನಿ. ನಿಜವಾಗ್ಲೂ ಅಷ್ಟು ರುಚಿಯಾಗಿರುತ್ತೆ. ನಾನು ಕೂಡ ಉತ್ತರ ಕರ್ನಾಟಕದವರು ನಮ್ಮ ಮನೆಯಲ್ಲಿದ್ದಾರೆ. ಅವರಿಂದ ನಾನು ಕಲ್ತ್ಕೊಂಡು ಈ ಪಾಯಸನ ನಾನು ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಈ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಸೌತೆ ಬೀಜ ಅಂತಂದರೆ ಸೌತೆಕಾಯಿ ಬೀಜ ಅಲ್ಲ ಫ್ರೆಂಡ್ಸ್. ಈ ಸೌತೆ ಬೀಜ ಮಾಡೋದನ್ನು ಕೂಡ ನಾನು ಮೊದಲು ಕಲಿಸ್ಕೊಡ್ತಾಯಿದ್ದೀನಿ, ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ ನೀವು ಕೂಡ ಸೌತೆ ಬೀಜ ಮಾಡೋದು ಕಲೀರಿ, ಪಾಯಸ ಮಾಡೋದನ್ನು ಕೂಡ ಕಲ್ತು ಚೆನ್ನಾಗಿ ತಿನ್ಬೋದು. ನೋಡಿ, ಸಣ್ಣ ರವೆ, ಉಪ್ಪಿಟ್ಟು ರವೆನ ನಾನು ತೆಗೆದುಕೊಂಡಿದ್ದೀನಿ ಸ್ವಲ್ಪ. ಅದರ ಜೊತೆಗೆ ಅದರಲ್ಲಿ ಒಂದು ಭಾಗದಷ್ಟು, ಅರ್ಧ ಭಾಗದಷ್ಟು ಸಣ್ಣ ರವೆ, ಒಂದು ಭಾಗದಷ್ಟು ನಾನು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈಗ ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಎರಡನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟಲ್ಲಿ ಅರ್ಧ ಭಾಗದಷ್ಟು ಮಾತ್ರ ನಾವು ಸಣ್ಣ ರವೆ ತೆಗೆದುಕೋಬೇಕು. ಇದನ್ನು ಚೆನ್ನಾಗಿ ಕಲಸಿ ನಾವು 1 ಗಂಟೆ ಕಾಲ, ಇಲ್ಲಾಂದರೆ 3/4 ಗಂಟೆ ಕಾಲ ನಾವು ಹಾಗೆ ಇಟ್ಟುಬಿಡಬೇಕಾಗತ್ತೆ. ಅದು ಚೆನ್ನಾಗಿ ನೆನೆಯಬೇಕು. ಯಾಕಂದರೆ ಸೌತೆ ಬೀಜ ಮಾಡೋಕ್ಕೆ ಮೆದುವಾಗಿ ತುಂಬಾ ಮೆತ್ತಗೆ ಚೆನ್ನಾಗಿರುತ್ತೆ. ಒಂದು 3/4 ಗಂಟೆ ಹಾಗೆ ಬೆಂದರೆ, ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಿರುತ್ತೆ. ನೆನಿಬೇಕು ಅದು. ಈಗ ಸೌತೆ ಬೀಜ ಮಾಡೋದು ನಾನು ನಿಧಾನಕ್ಕೆ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ. ನಿಮಗೆ ಅದನ್ನು ಸೌತೆ ಬೀಜ ತಿರುಗಿಸೋಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಕೈಗೆ ಹಚ್ಕೊಂಡ್ರೆ, ಹೊಸಬರು ಮಾಡೋರಿಗೆ ಮಾತ್ರ. ಹಳೆಯವರು ಅಂತಂದರೆ ಚೆನ್ನಾಗಿ ಕಲ್ತಿರೋರಿಗೆ ಏನು ಬೇಕಾಗಿಲ್ಲ. ಸ್ವಲ್ಪ ಮೈದಾ ಹಿಟ್ಟನ್ನು ನಾವು ಕೈಗೆ ಆ ರೀತಿ ಮಾಡ್ಕೋಬೇಕು. ನೋಡಿ, ಆ ರೀತಿ ಸ್ವಲ್ಪ ತೆಗೆದುಕೊಂಡು ಅದನ್ನು ಹೀಗೆ ಪುರಿ ಥರ ತಿರುಗಿಸಿ ಕೆಳಕ್ಕೆ ಹಾಕೋದು. ನೋಡಿ, ಅಕ್ಕಿ ಕಾಳು ಥರ ಹಾಕಬೇಕು. ಅಕ್ಕಿ ಕಾಳು ಥರ ನಾವು ತಿರುಗಿಸಿ ಹಾಕೋದು. ನೋಡಿ, ನಮ್ಮ ಫ್ರೆಂಡ್ ಮಾಡ್ತಾಯಿದ್ದಾರೆ. ಇವರು ಉತ್ತರ ಕರ್ನಾಟಕದವರು. ಎಷ್ಟು ಫಾಸ್ಟಾಗಿ ಮಾಡ್ತಾರಂತಂದರೆ ಅಷ್ಟು ಫಾಸ್ಟಾಗಿ ಮಾಡ್ತಾರೆ. ಅತಿ ಬೇಗನೆ ಮಾಡಿಬಿಡ್ತಾರೆ ಅವರು. ನಾವಾದರೆ ಇಷ್ಟು ಹಿಟ್ಟನ್ನು ನಾವು ಒಂದು 2 ಅವರ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಎಲ್ಲರೂ ಅಷ್ಟೇ, ಸ್ವಲ್ಪ ನಿಧಾನನೇ ಇದು ಮಾಡೋದು. ಎಷ್ಟು ಬೇಗ ಮಾಡಿದರೂ ಕೂಡ ಸಣ್ಣದಾಗಿ ಅಕ್ಕಿ ಕಾಳು ಥರ ಮಾಡಬೇಕಾಗತ್ತೆ. ಮತ್ತು 1 ದಿನ ನಾನು ಬಿಸಿಲಿಗೆ ಇಟ್ಟಿದ್ದೀನಿ. ಅದನ್ನು ಬಿಸಿಲಲ್ಲಿ ಹಾರಾಕಿದ್ದೀನಿ. ಚೆನ್ನಾಗಿ ಬಿಸಿಲಿಗೆ 1 ದಿನ ಪೂರ್ತಿ ಒಣಗಬೇಕು. ಒಣಗಿದ್ದಾದಮೇಲೆ ನಾವು ಇದನ್ನು ಬೇಸಿಗೆ ಕಾಲದಲ್ಲಿ ಮಾಡಿಟ್ಕೊಂಡು ಸ್ಟಾಕ್ ಇಟ್ಕೋಬೋದು ಫ್ರೆಂಡ್ಸ್. ಈಗ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಸೌತೆ ಬೀಜ ಒಣಗಿರೋದು ನಮಗೆ ಅಷ್ಟು ಆಗಿದೆ. ನಾವು ಎಷ್ಟು ಹಿಟ್ಟು ತೆಗೆದುಕೊಂಡಿದ್ದೀವಿ ಅಷ್ಟು ಸೌತೆ ಬೀಜ ಆಗುತ್ತೆ. ಇದನ್ನು ನಾವು ಒಂದು 5 ಜನ 6 ಜನ ತಿನ್ನುವಷ್ಟು ಪಾಯಸನ ನಾವು ಮಾಡ್ಕೋಬೋದು. ಚೆನ್ನಾಗಿ ಕುಡಿಯುವಷ್ಟು ಪಾಯಸನೂ ಮಾಡ್ಕೋಬೋದು. ಸ್ವಲ್ಪ ಗಸಗಸೆನ ನಾನು ತೆಗೆದುಕೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಮತ್ತು ಹಸಿ ಕೊಬ್ಬರಿ, 4-5 ಅಚ್ಚು ಬೆಲ್ಲನ ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಆ ರೀತಿ ಅಚ್ಚು ಬೆಲ್ಲ ಇಲ್ಲಿ 4 ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆನ ತೆಗೆದುಕೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸೋಣ. ತುಪ್ಪ ಇಲ್ಲದೆ ಇರೋರು ನೀವು ಬೇಕಂದರೆ ಆಯಿಲ್ ಬೇಕಾದರೂ ನಿಮ್ಮ ಮನೆಯಲ್ಲಿ ಯಾವ ಆಯಿಲ್ ಉಪಯೋಗಿಸ್ತೀರ ಆ ಎಣ್ಣೆಯನ್ನು ಹಾಕ್ಕೋಬೋದು. ಈಗ ದ್ರಾಕ್ಷಿ ಗೋಡಂಬಿನ ನಾವು ಹುರಿದಿಟ್ಕೊಳ್ಳೋಣ. ದ್ರಾಕ್ಷಿ ಗುಂಡಿಗಾಗುತ್ತೆ ಅಷ್ಟರ ತನಕ ನಾವು ಫ್ರೈ ಮಾಡ್ಕೋಬೇಕು. ಮಂದದ ಹುರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಅದನ್ನು ನಾವು ಒಂದು ಪ್ಲೇಟ್ಗೆ ತೆಗೆದುಕೊಂಡ್ಬಿಡೋಣ. ಈಗ ದಪ್ಪದಾದಂತಹ ಒಂದು ಚೆಂಬು ನೀರನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೂ ಒಂದು ಚಿಕ್ಕ ಚೆಂಬು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಅಷ್ಟು ಸೌತೆ ಬೀಜಕ್ಕೆ ನಾವು ಇಷ್ಟು ನೀರು ಹಾಕ್ಕೋಬೇಕಾಗತ್ತೆ ಫ್ರೆಂಡ್ಸ್.
ಈಗ ನಾವು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಕಾಯಿ ಹಸಿ ಕೊಬ್ಬರಿನ ಸೇರಿಸೋಣ ಮತ್ತು ಗಸಗಸೆನ ಸೇರಿಸೋಣ. ಈ ಎರಡನ್ನು ನಾವು ಪುಡಿ ಮಾಡೋಣ. ಮೊದಲು ಪುಡಿ ಮಾಡಿಕೊಂಡಂಥದ್ದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸು ಒಂದು ಕಡೆ ಇಟ್ಕೊಳ್ಳೋಣ. ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ನಾವೊಂದು 3 ಅಚ್ಚು ಬೆಲ್ಲದಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಈಗ ಆ ಬೆಲ್ಲನ ನಾನು ವಾಪಸ್ ತೆಗಿತೀನಿ. ಅಷ್ಟಾದರೆ ಸಾಕು. ನಿಮಗೆ ತುಂಬ ಸಿಹಿ ಬೇಕಂತಂದರೆ ಅದನ್ನು ಕೂಡ ಸೇರಿಸ್ಕೋಬೋದು. ನಾನು ಮೀಡಿಯಮ್ ಆಗಿ ಸೇರಿಸಿದ್ದೀನಿ. ಈ ಬೆಲ್ಲನ ವಾಪಸ್ ತೆಗೆದುಬಿಡ್ತೀನಿ. ಈಗ ಚೆನ್ನಾಗಿ ಕರಗಲಿ ಬೆಲ್ಲ. ಚೆನ್ನಾಗಿ ಬೆಲ್ಲ ಕರಗಿ ಕುದ್ದ ನಂತರ ನಾವು ಈ ಸೌತೆ ಬೀಜನ ನಾವು ಸೇರಿಸೋಣ. ಇದು ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ಕರಗೋಗೋದು ಇಲ್ಲ ಫ್ರೆಂಡ್ಸ್. ಹಾಗೆ ಸೌತೆಕಾಯಿ ಬೀಜ ಯಾವ ರೀತಿ ಹರಳುತ್ತೋ ಅದೇ ಥರ ಹರಳುತ್ತೆ. ಪಾಯಸದಲ್ಲಿ ಎಲ್ಲ ಪೂರ್ತಿ ಸೇರಿಸ್ತಾ ಇದ್ದೀನಿ. ಇದು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕಾಗತ್ತೆ. 10 ನಿಮಿಷ ಬೇಕೇ ಬೇಕು ಬೇಯೋಕ್ಕೆ. ನೋಡಿ ಬೇಯ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಈಗ ಏಲಕ್ಕಿ ಕಾಯಿ 2 ತೆಗೆದುಕೊಂಡು ಪುಟಾಣಿ ಕಲ್ಲಲ್ಲಿ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡಂಥದ್ದು ಹಾಗೆ ಇಟ್ಕೊಳ್ಳೋಣ. ಈಗ ಸೌತೆ ಬೀಜ ಬೆಂದಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ. ನೋಡಿ ಉಬ್ಬಿರೋದು, ಕರಗೋಗೋದೇ ಇಲ್ಲ, ಹಾಗೆ ಇರುತ್ತೆ. ಈಗ ಅದರ ಜೊತೆಗೆ ನಾವು ಕೊಬ್ಬರಿ ಮತ್ತು ಗಸಗಸೆ ಮಿಕ್ಸ್ ಮಾಡ್ಕೊಂಡಂಥದ್ದನ್ನು ಸೇರಿಸೋಣ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಕೂಡ ಎಲ್ಲ ನೀಟಾಗಿ ಸೇರಿಸೋಣ. ಈಗ ಇದು ಕೂಡ 1-2 ನಿಮಿಷಗಳ ಕಾಲ ಬೇಯಲಿ. ಸೌತೆ ಬೀಜದ ಜೊತೆ ಚೆನ್ನಾಗಿ ಬೇಯಲಿ. ಕಾಯಿ ಮತ್ತು ಗಸಗಸೆ ಒಳ್ಳೆ ರುಚಿ ಬರುತ್ತೆ, ಒಳ್ಳೆ ಘಮನೂ ಬರುತ್ತೆ. ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವುದೇ ಪಾಯಸ ಆಗಲಿ, ಸ್ವೀಟ್ ಆಗಲಿ, ಇಲ್ಲ ಖಾರ ಆಗಲಿ, ಉಪ್ಪು ಹಾಕದೆ ರುಚಿ ಇರೋದಿಲ್ಲ ಫ್ರೆಂಡ್ಸ್. ಅದರಿಂದಾಗಿ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಸೌತೆ ಬೀಜ ಹರಳಿರೋದು ಎಷ್ಟು ಚೆನ್ನಾಗಿ ಹರಳಿದೆ ಬೆಂದಿ. ಈಗ ನಾವು ಏಲಕ್ಕಿ ಕಾಯಿ ಪುಡಿನ ಸೇರಿಸೋಣ. ಒಂದೆರಡು ನಿಮಿಷ ಹಾಗೆ ಬೆಂದರೆ ಸಾಕು. ಈಗ ದ್ರಾಕ್ಷಿ ಗೋಡಂಬಿ ಸೇರಿಸಿ 2 ನಿಮಿಷ ಬೆಂದರೆ ಸಾಕು. ಆಯಿತು, ಪಾಯಸ ರೆಡಿ. ನೋಡಿ ಚೆನ್ನಾಗಿ ಉಕ್ಕಿ ಚೆನ್ನಾಗಿ ಕುದೀತಾ ಇದೆ ಪಾಯಸ. ನೋಡ್ತಾ ಇದ್ದರೆ ಈಗಲೇ ಕುಡಿಬೇಕನ್ನಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಸೌತೆ ಬೀಜದ ಪಾಯಸ ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಅಷ್ಟು ರುಚಿಯಾಗಿದೆ ಫ್ರೆಂಡ್ಸ್.
ಬನ್ನಿ ಎಲ್ಲರೂ ಕುಡಿಯೋಣ ಸೌತೆ ಬೀಜದ ಪಾಯಸ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಪಾಯಸ. ಬಹಳ ಬಹಳ ಟೇಸ್ಟ್ ಆಗಿರುತ್ತೆ. ನೀವೆಂದೂ ಕುಡಿದಿರಲ್ಲ ನಮ್ಮ ಕಡೆಯವರು, ದಕ್ಷಿಣ ಕನ್ನಡದ ಕಡೆಯವರು. ಉತ್ತರ ಕರ್ನಾಟಕದಲ್ಲಿ ಇಂಥ ಸ್ಪೆಷಲ್ಗಳನ್ನು ಮಾಡ್ಕೊಂಡು ತಿಂತಾರೆ ಅಂತ ನನಗೂ ಗೊತ್ತಾಗಿದ್ದು, ನಮಗೆ ಫ್ರೆಂಡ್ಸ್ ಇದ್ದಾರೆ ಅವರಿಂದ. ಥ್ಯಾಂಕ್ ಯು.